ಹಾಯ್ ಎಲ್ರಿಗೂ ನಮಸ್ಕಾರ. ನಿನಗಾಗಿ ಸಂಚಿಕೆಯನ್ನು ಸಣ್ಣದಾಗಿ ಒಂದು ರೀಕ್ಯಾಪ್ ನೋಡ್ಕೊಂಬರೋಣ. ಸಂಚಿಕೆಯ ಶುರುವಿನಲ್ಲಿ ಕೃಷ್ಣ ತುಂಬ ಗಾಬರಿಯಾಗಿ ಹೆದರ್ಕೊಂಡಿರ್ತಾಳೆ. ಅವಳನ್ನ ಎಲ್ಲರೂ ಸಮಾಧಾನ ಮಾಡಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಿಗೂಢವಾದ ವ್ಯಕ್ತಿ ಎಲ್ಲರ ಮುಂದೆ ಕಾಣಿಸ್ಕೊತಾನೆ. ಅವನು ಹೇಳ್ತಾನೆ, ನಿಮ್ಮ ಈ ಮನೆಗೆ ಆಘಾತ ಕಾದಿದೆ, ನೀವೆಲ್ಲರೂ ನೆಮ್ಮದಿಯನ್ನು ಕಳ್ಕೊತೀರಾ, ನಿಮಗೆ ಸಾವು ನೆರಳಿನಂತೆ ಬೆನ್ನು ಬಿದ್ದಿದೆ, ಒಂದಲ್ಲ ಒಂದು ರೀತಿಲಿ ನಿಮಗೆ ತೊಂದರೆ ಆಗುತ್ತೆ. ಈ ಅಮಾಸೆ ಮುಂದ್ಗಡೆ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ, ಆಪತ್ತು ಮೇಲೆ ಆಪತ್ತಾಗುತ್ತೆ, ಸಾವಿನ ಮೇಲೆ ಸಾವು ಆಗುತ್ತೆ, ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ, ನೀವು ನಿದ್ದೆ ಕಳ್ಕೊತೀರಾ ಅಂತ ಹೇಳ್ತಾನೆ. ಮನೆಯವ್ರಿಗೆಲ್ಲ ಅವನ ವಿಷಯ ಹೇಳಿದ್ದನ್ನ ಕೇಳಿಬಿಟ್ಟು ತುಂಬ ಗಾಬರಿ ಆಗಿಬಿಡ್ತಾರೆ. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲರೂ ಹೊರಟೋಗ್ತಾರೆ. ಅವ್ನು ನಿಗೂಢವಾದ ವ್ಯಕ್ತಿನೂ ಅಲ್ಲಿಂದ ಹೊರಟೋಗ್ತಾನೆ. ರಚನಾ ಮಲಗಿರ್ತಾಳೆ. ಮಲಗಿರೋ ಟೈಮಲ್ಲಿ ಅವಳಿಗೆ ಅಟ್ಯಾಕ್ ಆಗಿರೋ ಒಂದು ಕನಸು ಬಿದ್ದುಬಿಡುತ್ತೆ. ಆ ಕನಸನ್ನು ಗಾಬರಿಲಿ ಕಂಡು ಎದ್ಬಿಡ್ತಾಳೆ. ಆಗ ಜೀವ ಹೇಳ್ತಾನೆ, ಯಾಕ್ರಿ ಏನಾಯಿತು, ಯಾಕೆ ಇಷ್ಟು ಹೆದರ್ಕೊಂಡಿದ್ದೀರಾ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ, ಜೀವ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಮಾಸ್ಕ್ ವ್ಯಕ್ತಿ, ಆದರೆ ವ್ಯಕ್ತಿ ಅಲ್ಲ ಅವರು, ಹೆಂಗಸು ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಯಾವ ಕಾರಣದ ಮೇಲೆ ಹೇಳ್ತೀರಾ ನೀವು ಅಂತ ಜೀವ ಕೇಳಿದಾಗ, ಇಲ್ಲ ಜೀವ, ಒಂದು ಅಬ್ಸರ್ವ್ ಮಾಡಿದೆ ನಾನು, ಅವ್ರ ಕೈ ಹಿಡ್ಕೊಂಡು ನನ್ನ ಕೈಗೆ ಚಾಕು ಎಳಿತಾ ಇರ್ಬೇಕಾದ್ರೆ ಅವ್ರ ಕೈಯಲ್ಲಿ ಬಳೆ ಇತ್ತು, ಕಾಲಲ್ಲಿ ಗೆಜ್ಜೆ ಇತ್ತು. ಜೀವ, ನಮಗೆ ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ, ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಂದಿರೋರು ಹೆಂಗಸೆ, ಅದು ಒಂದು ಹೆಣ್ಣೆ ಆಗಿರ್ತಾಳೆ, ಅದು ಈ ಮನೆಯವರೇ ಯಾರೋ ಒಬ್ಬರು ಆಗಿರ್ಬೋದು ಜೀವ, ಆದರೆ ಗಂಡಸಂತರೂ ಅಲ್ಲ ಅಂತ ರಚನೆ ಹೇಳ್ತಾಳೆ. ಹಾಗಾದರೆ ಹೆಂಗಸ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ಯಾರಿರ್ಬೋದು, ಆ ಹೆಂಗಸು ನಾವು ಹೇಗಾದರೂ ಮಾಡಿ ಕಂಡಿಡ್ಬೇಕಲ್ಲ ರಚನಾ, ಇದರಿಂದ ಯಾರ್ಯಾರಿದ್ದಾರೆ, ಯಾರು ಕೈವಾಡ ಇದೆ ಅಂತ ನಾವು ಕಂಡಿಡಿಯಲೇಬೇಕು ಅಂತ ಜೀವ ಹೇಳ್ತಾನೆ. ಹೌದು ಜೀವ, ಯಾರೇ ಆಗಿದ್ರು ನಾವು ಬಿಡಬಾರ್ದು, ಹಿಡಿಲೇಬೇಕು ಅಂತ, ಈ ಮನೆಗೆ ತೊಂದರೆ ಆಗೋದನ್ನ ನಾವು ತಪ್ಪಿಸ್ಲೇಬೇಕು ಅಂತ ರಚನಾ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.